ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ದರೋಡೆ ಪ್ರಕರಣ 400 ಕೋಟಿ ದರೋಡೆ ಅಂತ ಕಥೆ ಕಟ್ಟಿದ್ರೆ ಈ ಖದೀಮರು ಅನ್ನೋದು ಈಗ ಎಲ್ರಿಗೂ ಹುಡ್ಕೊಳ್ತಿರೋ ಪ್ರಶ್ನೆ ನೋಡಿ. ಈ ಪ್ರಕರಣ ಸಾಕಷ್ಟು ಚರ್ಚೆಯನ್ನು ಹುಟ್ಟಾಕಿದ ಪ್ರಕರಣ, ಜೊತೆಗೆ ಒಂದಷ್ಟು ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡಿದಂತ ಪ್ರಕರಣ. ಇದಕ್ಕೆ ತಲೆ ಬುಡ ಎಲ್ಲಿದೆ ಅಂತ ಹುಡ್ಕೋದ್ರಲ್ಲೇ ನಮ್ಮ ಅಧಿಕಾರಿಗಳು ತಲೆ ಕೆಡಿಸ್ಕೊಬಿಟ್ರು. ಇದೀಗ ಬ್ರೈನ್ ಮ್ಯಾಪಿಂಗ್ ನಿಂದ ಬಯಲಾಗತ್ತೆ ಈ 400 ಕೋಟಿ ರಹಸ್ಯ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಕರ್ನಾಟಕದಲ್ಲಿ ದೂರು ಕೊಡ್ತೀನಿ ಎಂದಿದ್ದ ಆಸಾಮಿ ಇದೀಗ ನಾಪತ್ತೆ ಆಗ್ಬಿಟ್ಟಿದ್ದಾನೆ. ನನಗೆ ಮಹಾರಾಷ್ಟ್ರದವ್ರ ಮೇಲೆ ನಂಬಿಕೆ ಇಲ್ಲ, ಮಹಾರಾಷ್ಟ್ರ ಪೊಲೀಸರ ಮೇಲೆ ಕರ್ನಾಟಕದಲ್ಲಿ ಕೊಡ್ತೀನಿ ಅಂತ ಹೇಳಿದವರು ಈಗ ಕಾಣಿಸ್ತಾನೆ ಇಲ್ಲ. ಬೆಳಗಾವಿ ಪೊಲೀಸರಿಗೆ ದೂರು ಕೊಡ್ತೀನಿ ಎಂದಿದ್ದ ಸಂದೀಪ್, ಚೋರ್ಲಾ ಘಾಟ್ನಲ್ಲಿ ದರೋಡೆ ಆಗಿದೆ ಎಂದಿದ್ದ ಸಂದೀಪ್, ಆದರೆ ಇದೀಗ ಕಿಡ್ನಾಪ್ ಆಗಿದ್ದ ಸಂದೀಪ್ ಪಾಟೀಲ್ ಮತ್ತು ಕಿಶೋರ್ ಸಾಳ್ವೆ ಗ್ಯಾಂಗ್ ಬಗ್ಗೆ ಪೊಲೀಸರಿಗೆ ಒಂದು ಸ್ವಲ್ಪ ಡೌಟ್ ಬರಕ್ಕೆ ಶುರು ಆಗಿದೆ. ಕಿಶೋರ್ ಸಾಳ್ವೆ ಅಂಡ್ ಗ್ಯಾಂಗ್ನ ಬಂಧಿಸಿರುವ ಮಹಾರಾಷ್ಟ್ರ ಎಸ್ಐಟಿ, ಆರೋಪಿಗಳನ್ನ ಬಂಧಿಸಿ ತೀವ್ರ ವಿಚಾರಣೆಯನ್ನ ನಡೆಸಿರುವ ಎಸ್ಐಟಿ, ಆದರೆ ಕರ್ನಾಟಕ ಪೊಲೀಸರಿಗೆ ಯಾವುದೇ ಮಾಹಿತಿಯನ್ನ ಹಂಚಿಕೊಂಡಿಲ್ಲ. ಅವರಲ್ಲಿ ಏನ್ ಮಾಡ್ತಿದ್ದಾರೋ, ಏನ್ ತನಿಖೆ ಆಗಿದೆಯೋ, ತನಿಖೆ ಹಂತ ಏನೋ, ಏನ್ ಹೇಳಿದಾರೋ ಈ ಆರೋಪಿಗಳು, ನಮ್ಮ ಕರ್ನಾಟಕ ಪೊಲೀಸರಿಗೆ ಮಾಹಿತಿನೇ ಇಲ್ಲ, ಮಾಹಿತಿ ಬಿಟ್ಕೊಡ್ತಾ ಇಲ್ಲ. ಈ ಪ್ರಕರಣದಲ್ಲಿ ದರೋಡೆ ಮಾಡಿದ್ಯಾರೋ, ಮಾಡಿಸಿದ್ಯಾರೋ, ಎಲ್ಲಿ ಮಾಡಿದ್ರು, ಹೇಗೆ ಮಾಡಿದ್ರು, ಆಮೇಲೆ ಯಾರಿಗೆ ಸೇರಿದ ಹಣ ಎಲ್ಲಿಗೆ ಹೋಗ್ತಾ ಇತ್ತು, ಕಿಡ್ನಾಪ್ ಆಗಿದ್ದು ಹೆಂಗೆ, ಯಾವುದಕ್ಕೂ ಒಂದು ಕ್ಲಾರಿಟಿಯೇ ಇಲ್ಲ ಈ ಪ್ರಕರಣದಲ್ಲಿ. ಇದು 3 ರಾಜ್ಯಕ್ಕೆ ಸೇರುತ್ತೆ, 3 ರಾಜ್ಯಕ್ಕೆ ಸೇರುತ್ತೆ ಅಂತ ಹೇಳಿದ್ರು ಬಿಟ್ರೆ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಸೊ ಇದು ನೋಡಿ ಸಾಕಾಗಿ ಇದೀಗ ಒಂದು ಅಸ್ತ್ರ ಹಿಡ್ಕೊಂಡು ಕೂತಿದ್ದಾರೆ. ಕೊನೆಗೆ ನಮ್ಗೆ ಇದೊಂದೇ ಗ್ಯಾರಂಟಿ, ಇದೊಂದೇ ನಮಗೆ ಪಕ್ಕ, ಇದನ್ನು ಮಾಡಿದ್ರೆ ಏನಾದರೂ ವಿಚಾರಗಳು ಗೊತ್ತಾಗ್ಬೋದು ಅಂತ ಕರ್ನಾಟಕ ಪೊಲೀಸರು ತಲೆ ಕೆಡಿಸ್ಕೊಳ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದಾರೆ. ಮಹಾರಾಷ್ಟ್ರ ಎಸ್ಐಟಿ ಸಂಪರ್ಕದಲ್ಲಿದ್ದಾರೆ ಕರ್ನಾಟಕ ಪೊಲೀಸರು. ಆದರೆ ಬೆಳಗಾವಿ ಎಸ್ಪಿಗೆ ಪತ್ರ ಬರೆದು ಸುಮ್ಮನಾದ ಮಹಾರಾಷ್ಟ್ರ ಎಸ್ಐಟಿ. ಪ್ರತಿಯಾಗಿ ಬೆಳಗಾವಿ ಎಸ್ಪಿ ಬರೆದ ಪತ್ರಕ್ಕೂ ಉತ್ತರ ಇಲ್ಲ. ಇವ್ರು ಪತ್ರ ಬರೀತಾನೆ ಇದ್ದಾರೆ, ಆ ಕಡೆಯಿಂದ ಏನು ಆನ್ಸರೇ ಇಲ್ಲ. ಆರೋಪಿಗಳ ವಿಚಾರಣೆಗೂ ಅವಕಾಶ ನೀಡ್ತಾ ಇಲ್ಲ. ಆರೋಪಿಗಳನ್ನು ವಿಚಾರಣೆ ಮಾಡೋದಕ್ಕೆ ಅವಕಾಶ ಕೊಡ್ಬೇಕಲ್ಲ, ಕೊಡ್ತಾ ಇಲ್ಲ. ಸಂದೀಪ್ ಪಾಟೀಲ್ ದೂರು ಕೊಟ್ಟರೆ ಕೇಸ್ ದಾಖಲಿಸಿ ತನಿಖೆ. 400 ಕೋಟಿ ದರೋಡೆ ಆಗಿದೆ ಅನ್ನೋದಕ್ಕೆ ಪುರಾವೆಗಳೇ ಸಿಕ್ಕಿಲ್ಲ. ಕೇಸ್ ಕೊಟ್ರೆ ದರೋಡೆ ಪ್ರಕರಣದ ಸತ್ಯಾನುಸತ್ಯತೆ ಪತ್ತೆ ಮಾಡ್ತೇವೆ, ದೂರುದಾರ ಆರೋಪಿಗಳ ಬ್ರೈನ್ ಮ್ಯಾಪಿಂಗ್ ನಿಂದ ಸತ್ಯ ಗೊತ್ತಾಗಲಿದೆ, ಮಹಾರಾಷ್ಟ್ರ ಎಸ್ಐಟಿ ತನಿಖೆಗೆ ನಾವು ಸಹಕಾರ ಕೊಡ್ತೇವೆ. ಪ್ರಕರಣದ ಬಗ್ಗೆ ಬೆಳಗಾವಿ ಎಸ್ಪಿ ರಾಮರಾಜನ್ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 400 ಕೋಟಿ ರೂಪಾಯಿ ಬಗ್ಗೆ ನೀವು ಯಾವುದೇ, ನಾನು ಮತ್ತೆ ಹೇಳ್ತೀನಿ, ನೀವು ಯಾರು ಬೇಕಾದ್ರೆ ಹೇಳಬಹುದು, ಬರಲಿ, ನಾವು FIR ರಿಜಿಸ್ಟರ್ ಮಾಡೋದಕ್ಕೆ ರೆಡಿ ಇರ್ತೀವಿ. ಕರ್ಕೊಂಡು ಹೋಗಿ ನಾನು ಇದು ಐಡೆಂಟಿಫೈ ಮಾಡ್ತೀನಿ, ಇದು ನಿಜವಾಗ್ಲೂ ಆಗಿದೆ ಇಲ್ವಾ. ಸೊ ವಿ ಹ್ಯಾವ್ ಸೋ ಮೆನಿ BOS ಅಂದರೆ ಬ್ರೈನ್ ಮ್ಯಾಪಿಂಗ್ ಇರ್ತದೆ. ಹೇಳೋದು ನಿಜನಾ ಸುಳ್ಳು ಅಂದರೆ ನಮಗೆ ಗೊತ್ತಾಗಿಬಿಡುತ್ತೆ. ಬ್ರೈನ್ ಮ್ಯಾಪಿಂಗಲ್ಲಿ ನಾವು ಮಾಡ್ತೀವಿ, ಅವನು ನೋಡಿದಾನ ಇಲ್ಲ, ನಾವು ಹೆಂಗೆ ಕೊಡೋಕ್ಕಾಗುತ್ತದೆ. ನಮ್ಮ ಕಡೆ ಅಕ್ಯೂಸ್ಡೇ ಅವನು ಬಂದಿಲ್ಲ, ದೆನ್ ವಾಟ್ ಕ್ಯಾನ್ ಐ ಡು, ವೈ ಶುಡ್ ಐ ಡು. ನಾವು ಮತ್ತೆ ಹೇಳ್ತಾ ಇದ್ದೀವಿ, ಫಸ್ಟ್ ದೂರು ಕೊಡಲಿ. ಏನು ದೂರು ಕೊಡ್ತಾರೆ ದ್ಯಾರ್ ಶುಡ್ ಬಿ ಸಮ್ ಮೆಟೀರಿಯಲ್ ಎವಿಡೆನ್ಸ್. ನಾವು ಇನ್ನೊಬ್ಬರು ಬಂದು ನಾವು ಅವರು ಹಂಗೆ ನೋಡಿದ್ದಾರೆ ಸರ್, ಅದು ನಾನು ಹೇಳ್ತೀನಿ ಅಂದರೆ ಅದಕ್ಕೆ ಅವಕಾಶ ಇಲ್ಲ. ಅದು ನಾವು ವೆರಿಫೈ ಮಾಡಬೇಕು, ಅದು ಅವ್ರ ಕಡೆ ಹೇಳಬೇಕು. SIT ನೀವು ಯಾಕೆ ಸರ್ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಈ ಪ್ರಕರಣ ನಿಜವಾಗ್ಲೂ ಒಂದು ರೀತಿ ಟಾಸ್ಕ್ ಥರ ಆಗಿತ್ತು. ಇಲ್ಲಿ ಏನು ನಡೆದಿದೆ, ಏನು ನಡೆದಿಲ್ಲ, ಇದು ಯಾವುದ್ರ ಬಗ್ಗೆಯೂ ಮಾಹಿತಿಯೇ ಕರೆಕ್ಟಾಗಿ ಸಿಕ್ಕಿರಲಿಲ್ಲ. ಫೈನಲಿ ಈಗ ಬ್ರೈನ್ ಮ್ಯಾಪಿಂಗ್ ಅನ್ನೋದೊಂದು ಹೇಳ್ತಾ ಇದ್ದಾರೆ. ಇದು ಒಂದೇನ ಗಟ್ಟಿಯಾಗಿ ಉಳ್ಕೊಂಡಿರೋದು ನಮ್ಮ ಕರ್ನಾಟಕ ಪೊಲೀಸರಿಗೆ ಈಗ? ನೀತಿ ಖಂಡಿತವಾಗಿ 3 ರಾಜ್ಯಗಳ ಪೊಲೀಸರ ನಿದ್ದೆಗೆಡಿಸಿದಂಥ ಏನು ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣ ಇದೆ. ನಿಜವಾಗಿಯೂ ದರೋಡೆ ನಡೆದಿದೆಯಾ ಅನ್ನೋಂಥದ್ದೇ ಅನುಮಾನಗಳು ಈಗ ಪೊಲೀಸರಿಗೆ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಮಹಾರಾಷ್ಟ್ರದ ಏನು ಸಂದೀಪ್ ಪಾಟೀಲ್ ಇದ್ದಾನೆ, ಆತನ ಕಿಡ್ನಾಪ್ ಮಾಡಲಾಗುತ್ತೆ. ಕಿಡ್ನಾಪ್ ಮಾಡಿದಂಥ ಸಂದರ್ಭದಲ್ಲಿ ಜಯೇಶ್ ಕದಮ್ ಎನ್ನುವಂಥ ಆರೋಪಿ ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ರೂಪಾಯಿ ಹೊತ್ತೇನು ತೆಗೆದುಕೊಂಡು ಬರ್ತಿರ್ತಕ್ಕಂಥ 2 ಕಂಟೈನರ್ಗಳನ್ನ ಲೂಟಿ ಮಾಡಿದೆಯಾ ಅಂತೇಳಿ ಏನು ಸಂದೀಪ್ ಪಾಟೀಲ್ಗೆ ಪ್ರಶ್ನೆ ಮಾಡಿ ಆತನ ಮೇಲೆ ಹಲ್ಲೆ ಮಾಡ್ತಾರೆ ಅನ್ನೋಂಥ ಒಂದು ಅಂಶವನ್ನು ಆತ ಬೆಳಕಿಗೆ ತೆಗೆದುಕೊಂಡು ಬರ್ತಾನೆ. ತದನಂತರ ನಾಸಿಕ್ ಏನು ಗೋಟಿ ಪೊಲೀಸ್ ಠಾಣೆಯಲ್ಲಿ ಕೂಡ ಆತ ಒಂದು ದೂರನ್ನು ಕೂಡ ದಾಖಲಿಸ್ತಾನೆ. ಕಿಡ್ನಾಪ್ ಸೇರಿದಂತೆ ಆ ಕಿಡ್ನಾಪ್ ಪ್ರಕರಣದಲ್ಲಿ 400 ಕೋಟಿ ರೂಪಾಯಿ ವಿಚಾರವನ್ನು ಉಲ್ಲೇಖ ಮಾಡ್ತಾನೆ. ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ನೀತಿ, ಈ ಒಂದು ಕಿಡ್ನಾಪ್ ಪ್ರಕರಣ ದಾಖಲು ಮಾಡಿದ ಬಳಿಕ ಮಹಾರಾಷ್ಟ್ರ ಪೊಲೀಸರು ಕರ್ನಾಟಕ ಪೊಲೀಸರು ಅಂದರೆ ಬೆಳಗಾವಿ ಪೊಲೀಸರು ಪತ್ರವನ್ನು ಬರೆದು ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ರೂಪಾಯಿ ದರೋಡೆ ಆಗಿದೆ ಅಂತ ಒಂದು ಪತ್ರವನ್ನು ಬರೀತಾರೆ. ಆದರೆ ವಾಸ್ತವವಾಗಿ ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ರೂಪಾಯಿ ದರೋಡೆ ಆಗಿದೆ ಅನ್ನೋಂಥದ್ದೇ ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಪುರಾವೆ ಸಿಕ್ಕಿಲ್ಲ. ಈಗ ಬೆಳಗಾವಿ SP ಏನಂದರೆ ಪ್ರಮುಖವಾಗಿ ಒಂದು ಅಂಶವನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು ದೂರುದಾರ ನಾಸಿಕ್ನಲ್ಲಿ ದೂರು ಕೊಟ್ಟಂಥ ದೂರುದಾರ ಸಂದೀಪ್ ಪಾಟೀಲ್ ಏನು ಅವಶ್ಯಕತೆ ಬಿದ್ದರೆ ನಾನು ಬೆಳಗಾವಿ ಕೂಡ ದೂರು ಕೊಡಲು ಸಿದ್ಧ ಅನ್ನುವಂಥ ಮಾತನ್ನು ಹೇಳಿದ್ದ. ಈ ಮಾತನ್ನು ಹೇಳಿದಂಥ ಸಂದೀಪ್
ಪಾಟೀಲ್ ಆ ಒಂದು ಆಸಾಮಿಗ ನಾಪತ್ತೆ ಆಗಿರ್ತಕ್ಕಂಥದ್ದು. ಅದು ಇಲ್ಲಿವರೆಗೂ ಕೂಡ ಬೆಳಗಾವಿ ಆಗಿರ್ಬೋದು ಅಥವಾ ಖಾನಾಪುರ ಪೊಲೀಸ್ ಠಾಣೆಗೆ ಬಂದು ಆತ ದೂರನ್ನು ಕೊಟ್ಟಿಲ್ಲ. ಒಂದು ವೇಳೆ ದೂರನ್ನು ಕೊಟ್ಟರೆ ಇಡೀ ಸತ್ಯಾಸತ್ಯತೆಯನ್ನು ನಾವು ಬೆಳಕಿಗೆ ತೆಗೆದುಕೊಂಡು ಬರ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಾರೆ. ದೂರ ಕೊಟ್ಟಂಥ ಸಂದೀಪ್ ಪಾಟೀಲ್ ಕೂಡ ನಾವು ಬ್ರೈನ್ ಮ್ಯಾಪಿಂಗ್ ಮಾಡೋಂಥ ಸಂದರ್ಭದಲ್ಲಿ ನಿಜವಾಗಿಯೂ 400 ಕೋಟಿ ರೂಪಾಯಿ ದರೋಡೆ ಆಗಿದೆಯಾ ಇಲ್ಲ ಅನ್ನೋಂಥ ವಿಚಾರ ಗೊತ್ತಾಗುತ್ತೆ. ನಿಜವಾಗಿಯೂ ಏನಂದ್ರೆ ಕಿಡ್ನ್ಯಾಪ್ ಆಗಿದೆಯಾ ಇಲ್ಲ ಅನ್ನೋಂಥ ವಿಚಾರ ಗೊತ್ತಾಗುತ್ತೆ. ಜೊತೆಗೆ ಕಿಶೋರ್ ಸಾಳ್ವೆ ಗ್ಯಾಂಗ್ ಆ್ಯಂಡ್ ಈ ಒಂದು ಸಂದೀಪ್ ಪಾಟೀಲ್ ಮಧ್ಯೆ ಇರ್ತಕ್ಕಂಥ ಏನಾದರೂ ವ್ಯವಹಾರಗಳಿದ್ವಾ ಅಥವಾ ಕಿಶೋರ್ ಸಾಳ್ವೆ ಮತ್ತು ಆತನ ಸಹಚರರ ಮಧ್ಯೆ ಏನಾದರೂ ಹಣಕಾಸಿನ ವ್ಯವಹಾರಗಳಿದ್ದಾವ, ಈ ಒಂದು ವಿಚಾರಕ್ಕಾಗಿ ಈ ಒಂದು 400 ಕೋಟಿ ರೂಪಾಯಿ ದರೋಡೆ ಕಥೆಯನ್ನು ಕಟ್ಟಿದ ಒಂದು ಎಲ್ಲ ಅಂಶಗಳು ಕೂಡ ಬ್ರೈನ್ ಮ್ಯಾಪಿಂಗ್ನಿಂದ ಗೊತ್ತಾಗುತ್ತೆ ಅನ್ನೋಂಥ ಒಂದು ಅರ್ಥದಲ್ಲಿ SP ಅವರು ಹೇಳಿರ್ತಕ್ಕಂಥದ್ದು. ಯಾಕಂದರೆ ಇಲ್ಲಿವರೆಗೆ ಮಹಾರಾಷ್ಟ್ರದಲ್ಲಿ ಒಂದು ದೂರು ದಾಖಲಾದ ಬಳಿಕ ಮಹಾರಾಷ್ಟ್ರದ ಪೊಲೀಸರು ಬೆಳಗಾವಿ SP ಪತ್ರ ಬರೀತಾರೆ. ತದನಂತರ ಬೆಳಗಾವಿ SP ಕೂಡ ಒಂದು ಪ್ರತಿಯಾಗಿ ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ಉಲ್ಲೇಖ ಮಾಡುವಂಥದ್ದು ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ರೂಪಾಯಿ ದರೋಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಏನಾದರೂ ಪುರಾವೆಗಳಿದ್ರೆ ಪುರಾವೆಗಳನ್ನು ಒದಗಿಸಿ ಅಥವಾ ಹೆಚ್ಚಿನ ಮಾಹಿತಿ ಏನಾದಿದ್ರೆ ಅದನ್ನು ಕೊಡಿ. ಈಗ ಕೇವಲ ಯಾರೋ ಒಬ್ಬರ ಕೊಟ್ಟಂತ ಹೇಳಿಕೆ ಆಧಾರದ ಮೇಲೆ ತನಿಖೆ ಮಾಡೋದಕ್ಕೆ ಅಥವಾ ಆ ಒಂದು ಪ್ರಕರಣ ಪತ್ತೆ ಹಚ್ಚೋಕೆ ಸಾಧ್ಯ ಆಗೋದಿಲ್ಲ ಅನ್ನೋಂಥ ಅಂಶವನ್ನು ಕೂಡ ಅವರಿಗೆ ಬೆಳಕಿಗೆ ತೆಗೆದುಕೊಂಡು ಬರೋದಂತ ಪ್ರಯತ್ನ ಮಾಡ್ತಾರೆ. ಆದರೆ ಮಹಾರಾಷ್ಟ್ರದ SIT ಏನಂದ್ರೆ ಈಗಾಗಲೇ ಕಿಡ್ನಾಪ್ ಪ್ರಕರಣದಲ್ಲಿ ಕಿಶೋರ್ ಸಾಳ್ವೆ ಸೇರಿದಂತೆ ವಿರಾಟ್ ಕದಮ್ ಆಗಿರ್ಬೋದು, ವಿಶಾಲ್ ನಾಯ್ಡು ಆಗಿರ್ಬೋದು, ಜಯೇಶ್ ಕದಮ್ ಆಗಿರ್ಬೋದು, ಹೀಗೆ ಪ್ರಮುಖ 8 ಜನ ಆರೋಪಿಗಳನ್ನು ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಹಾಗಾಗಿ ಅವರನ್ನು ವಿಚಾರಣೆ ಕೂಡ ಒಳಪಡಿಸಲಾಗಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಮಾಹಿತಿಯನ್ನು ಕರ್ನಾಟಕ ಪೊಲೀಸರ ಜೊತೆಗೆ ಅವರು ಮಹಾರಾಷ್ಟ್ರದ SIT ಹಂಚಿಕೊಂಡಿಲ್ಲ. ಅದರ ಜೊತೆಗೆ ಕರ್ನಾಟಕದ ಪೊಲೀಸರು ಕೂಡ ಆ ಒಂದು ಆರೋಪಿಗಳನ್ನು ಜಸ್ಟ್ ಕೇವಲ ಒಂದು ವಿಚಾರಣೆಗೆ ಒಳಪಡಿಸ್ತೀವಿ ಅಂದ್ರೂ ಕೂಡ ಅದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ. ಈತ ದೂರುದಾರರು ಕೂಡ ಬಂದು ಇಲ್ಲಿ ದೂರನ್ನು ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ. ಇದೆಲ್ಲವೂ ಕೂಡ ಸಾಕಷ್ಟು ಅನುಮಾನಗಳು ಎಡೆ ಮಾಡಿಕೊಡ್ತಾ ಇದೆ. ಈ ಎಲ್ಲ ಪ್ರಕರಣ ಸತ್ಯಾಸತ್ಯತೆ ಗೊತ್ತಾಗಬೇಕಂದ್ರೆ ಮೊದಲಿಗೆ ಈ ಒಂದು ದೂರು ಕೊಟ್ಟಂತ ದೂರುದಾರನ ಏನು ಹೇಳಿಕೆ ಕೊಡ್ತಾ ಇದ್ದಾನೆ, ಯಾಕಂದ್ರೆ ಆತನು ಕೂಡ ಕಣ್ಣಾರೆ ಪ್ರತ್ಯಕ್ಷವಾಗಿ ನೋಡಿಲ್ಲ. ಜಯೇಶ್ ಕದಮ್ ಹೇಳಿದ್ದಾನೆ, ನಾನು ಹೇಳ್ತಾ ಇದ್ದೀನಿ ಅಂತ ಮಾತನ್ನು ಹೇಳ್ತಾ ಇದ್ದಾನೆ. ಹಾಗಾಗಿ ಆತನನ್ನ ಬ್ರೈನ್ ಮ್ಯಾಪಿಂಗ್ ಒಳಪಡಿಸಿದ್ರೆ ನಿಜವಾಗಿ ಸತ್ಯಾಂಶ ಗೊತ್ತಾಗುತ್ತೆ. ತದನಂತರ ಉಳಿದಂಥ ಆರೋಪಿಗಳೇನಿದ್ದಾರೆ ಅವರನ್ನ ಹಂತವಾಗಿ ಒಂದು ಬ್ರೈನ್ ಮ್ಯಾಪಿಂಗ್ ಅಂತ ಈ ಒಂದು ಪರೀಕ್ಷೆಗೆ ಒಳಪಡಿಸಿದಾಗ ನಿಜವಾದ ಅಸಲಿಯತೆ ಏನಿದೆ ಅದು ಬೆಳಕಿಗೆ ಬರುತ್ತೆ ಅನ್ನೋಂಥ ಮಾತನ್ನ ಇಲ್ಲಿ ಬೆಳಗಾವಿ SP ಹೇಳ್ತಾ ಇದ್ದಾರೆ. ಎಲ್ಲೊಂದು ಕಡೆ ಬೆಳಗಾವಿ SP ಪರೋಕ್ಷವಾಗಿ ಮಹಾರಾಷ್ಟ್ರದ SIT ಆಗಿರ್ಬೋದು ಅಲ್ಲಿ ಪೊಲೀಸರು ಕೂಡ ಒಂದು ಸಂಕೇತ ಕೊಡ್ತಾ ಇದ್ದಾರೆ. ಒಂದು ವೇಳೆ ಈ ಒಂದು 400 ಕೋಟಿ ಪ್ರಕರಣ ಸಂಬಂಧಪಟ್ಟಂತೆ ತಮಗೆ ಯಾವುದೋ ಮಾಹಿತಿ ಸಿಗದಿದ್ರೆ ತಾವು ಕೂಡ ಬ್ರೈನ್ ಮ್ಯಾಪಿಂಗ್ ಮಾಡಬಹುದು ಆರೋಪಿಗಳನ್ನ ಅನ್ನೋಂಥ ಒಂದು ಅರ್ಥದಲ್ಲಿ ಒಂದು ಬೆಳಗಾವಿ SP ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ಡೀಟೇಲ್ಸ್ಗೆ.